Hello. That guy is our car driver. Mountaineering Club has been running since the year 1983. Welcome back to my YouTube channel. Now today we are going to ಕನ್ನಡದಲ್ಲಿ ಅಲ್ಲ ಕನ್ನಡ ವ್ಲಾಗರ್ ತಡಿ. ಹೆಲೋ, ಇವತ್ತು ನಾವು ಹೋಗ್ತಾ ಇದ್ದೀವಿ ಚನ್ನರಾಯನದುರ್ಗ ಟ್ರೆಕ್. ಇಟ್ಸ್ ಬಿನ್ ಅ ಲಾಂಗ್ ಟೈಮ್ ಟ್ರೆಕ್ ಮಾಡಿರಲಿಲ್ಲ. ಅದಕ್ಕಾಗಿ ನಮ್ಮ ಕಾಲೇಜ್ ನಾವು ಆರ್ಗನೈಸ್ ಮಾಡ್ತಿದ್ವಿ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ನಾವು ಮೌಂಟೇನಿಂಗ್ ಕ್ಲಬ್ ಒಂದು ಕಾಲೇಜಲ್ಲಿ ಇತ್ತು. ಸೊ ಅವ್ರು ನಾವು ಜೂನಿಯರ್ಸ್ನೆಲ್ಲ ಕರ್ಕೊಂಡು ಹೋಗ್ತಿದ್ವಿ. ಜೂನಿಯರ್ಸ್ ಎಲ್ಲ ಬಸ್ಸಲ್ಲಿ ಹೋಗ್ತಿದ್ದಾರೆ ಪಾಪ. ನಮ್ಮ ಹತ್ರ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ, ಅದಕ್ಕೆ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವರೆಲ್ಲ ರೋಹಿತ್ ಅಂತ, ಇವಳು ಗಾನಿಕಾ, ಆ್ಯಂಡ್ ಇನ್ನೊಬ್ಬ ಇದ್ದಾನೆ ಅಂಕಿತ್. ಈಗ ಡ್ರೈವರ್ನ ನಾವು ತೋರ್ಸೋಕ್ಕಾಗಲ್ಲ, ನಾವು ಆಮೇಲೆ ತೋರಿಸ್ತೀವಿ. ಸೊ ಟ್ರೆಕ್ ಬೇಸಿಗೆ ಹೋಗಿ ವಿಡಿಯೋ ಮಾಡೋಣ, ಅಷ್ಟಂಕ ಚಿಲ್ ಮಾಡಿ. ಇದು ಆಮೇಲೆ ಕಟ್ ಮಾಡ್ತೇನೆ. ಗಾನಿಕಾ ಸೇ ಹಾಯ್. ಇಲ್ಲಿ ಕೆಳಗೆ ಇಲ್ಲಿ ಹೆಲೋ. ಗಾನಿಕಾ ಏನಾಯ್ತು? ನೋ ಬ್ಯಾಡ್ ವರ್ಡ್ಸ್. ಸೊ ಆ ಹಿಲ್ DD ಹಿಲ್ಸ್ ಅಪೋಸಿಟ್ ಅಲ್ಲಿ ಇರೋದು. ಯಾವ ಹಿಲ್ ಅಂತ ನಮಗೂ ಗೊತ್ತಾಗ್ತಿಲ್ಲ. ಸೊ ನಿಮ್ಗೆ ಯಾರಿಗಾರು ಗೊತ್ತಾದ್ರೆ ಕಮೆಂಟ್ ಹಾಕಿ. ದಾರಿಲಿ ಬರ್ತಾ ಇದ್ವಿ, ಫುಲ್ ನಿದ್ದೆ. ಅದಕ್ಕೆ ನಾವು ಹೋಟೆಲ್ ಕರುನಾಡು ಅಂತ ಒಳ್ಳೆ ಹೆಸರಿಟ್ಟವನೇ, ದೇವ್ರು ಒಳ್ಳೇದು ಮಾಡಲಿ, ಕಾಫಿ ಕುಡಿಯೋಕೆ ನಿಲ್ಸಿದ್ದೀವಿ. ಸೊ ನೀವು ಯಾರಾದರೂ ಬರೋರಾಗಿದ್ರೆ ಈ ಕಡೆ, ನಿಮ್ಗೆ ಏನಾದ್ರು ಕಾಫಿ ಕುಡ್ಬೇಕಂತ ಹೇಳಿದ್ರೆ ಕರುನಾಡಿಗೆ ಬರ್ಬೋದು. ಆ್ಯಂಡ್ ಇವ್ ನಮ್ಮ ಡ್ರೈವರು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸೊ ಡ್ರೈವರ್ ಪ್ಲಸ್ ಓನರು ವಿಪುಲ್. ಅವನ ಹೆಸರು ವಿಪುಲೇ. ಸೊ ಅವನ ಹೆಸರು ಅವನ ಹತ್ರ ಕೇಳ್ತಿದ್ದೀನಿ. ಈಗ ನೆಕ್ಸ್ಟ್ ಇದಾದ್ಮೇಲೆ ಇಟ್ಸ್ ಪ್ಯೂರ್ ವೆಜ್. ನೀವು ಇಡ್ಲಿ ದೋಸೆ ತಿನ್ಕೊಂಡು ಬರ್ಬೋದು, ಟ್ರೆಕ್ ಹೋಗ್ಬೋದು. ಸೊ ಇದಾದ್ಮೇಲೆ ವಿಲ್ ಗೋ ಟು ಚನ್ನರಾಯನದುರ್ಗ, ಅಲ್ಲಿ ಸ್ಟಾರ್ಟ್ ಮಾಡೋಣ. ಫುಲ್ ಟ್ರೆಕ್ ಬೇಸಿಗೆ ಬಂದಾಗಿದೆ. ಆ್ಯಂಡ್ ನಾವು ಅಲ್ಲಿ ಬೆಟ್ಟದ ಬುಡ ಹತ್ರ ಹೋಗ್ತಾ ಇದ್ದೀವಿ. ನಿಮಗೆಲ್ಲ ರೂಟೆಲ್ಲ ಕನ್ಫ್ಯೂಸ್ ಆದರೆ ಹಿಯರ್ ದೇರ್ ಇಸ್ ಒನ್ ವಾಟರ್ ಪಾಯಿಂಟ್. ಅದ್ರ ಅಪೋಸಿಟ್ ರೂಟಲ್ಲೇ ನೀವು ಹೋಗಬೇಕು ಟ್ರೆಕ್ ಮಾಡಬೇಕು ಅಂತ ಹೇಳಿದ್ರೆ. ದಟ್ಸ್ ದ ಆ್ಯಕ್ಚುಲ್ ಸ್ಟಾರ್ಟಿಂಗ್ ಪಾಯಿಂಟ್. ನೀವು ಬೇರೆ ಕಡೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ, ಏನಂದರೆ ಫುಲ್ ಸಿಬಿದೆ, ಹತ್ತಕ್ಕೆಲ್ಲ ಆಗಲ್ಲ. ಇಲ್ಲೊಂದು ಹಳ್ಳಿ ಮರ ಇದೆ. ಆ್ಯಂಡ್ ಅಲ್ಲೊಂದು ಅದು ಬ್ಲೂ ಕಲರ್ ವಾಟರ್ ಟ್ಯಾಂಕು. ಆ್ಯಂಡ್ ಇದು ನಮ್ಮ ಕಾಲೇಜು ಜೂನಿಯರ್ಸ್ ಆರ್ ಸ್ಟೂಡೆಂಟ್ಸ್. ಸೊ ಅಲ್ಲ, ಈ 4 ಜನ ಇರೋದು ಸ್ಟೂಡೆಂಟ್ಸ್ ಅಲ್ಲ, ಡಾಕ್ಟರ್ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು, ಗೊತ್ತಾಯ್ತಾ? ಗ್ರಾಜ್ಯುಯೇಟೆಡ್ ಸೂಪರ್ ಸೀನಿಯರ್ಸ್ ಸೋಕೊಳ್ಳೋನಿ. ಸೊ ಅಲ್ಲಿ ಮುಂದಿರೋರೆಲ್ಲ ನಮ್ಮ ಜೂನಿಯರ್ಸು. ಪಾಪ ಫುಲ್ಲು ಟ್ರೆಕ್ ಎಂಥೂಸಿಯಾಸ್ಟಿಕ್ ಅಂತೇಳಿ ಬಂದವ್ರೆ. ಎಷ್ಟು ದಿವಸ ಈ ಎಂಥೂಸಿಯಾಸಮ್ ಇರುತ್ತಂತ ಗೊತ್ತಿಲ್ಲ. ಬಟ್ ಕೆಲವ್ರದ್ದು ಫಸ್ಟ್ ಟ್ರೆಕ್ ಆಗಿರುತ್ತೆ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅವರಿಗೂ ಒಳ್ಳೆಯದು. ಇಲ್ಲಾಂದರೆ ಕೆಲವ್ರು ಸುಮ್ಮನೆ ಬಂದಿರ್ತಾರೆ ಫೋಟೋಗೋಸ್ಕರ. ನೋಡೋಣ ನೆಕ್ಸ್ಟ್ ಹೆಂಗೆ ಹತ್ತುತ್ತಾರೆ ಅಂತೇಳಿ. ವೈಟ್ ಬೋರ್ಡ್ ತೋರ್ತಿದೆಯಲ್ಲ, ದಟ್ ಇಸ್ ಆ್ಯಕ್ಚುಲಿ ಟ್ರೆಕ್ ಸ್ಟಾರ್ಟಿಂಗ್. ಈ ಚನ್ನರಾಯನದುರ್ಗ ಕೆಂಪೇಗೌಡ ಮಾಡಿದ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಓಕೆ, ಚನ್ನರಾಯನದುರ್ಗ ಕೆಂಪೇಗೌಡ 9 ಟೆರಿಟರಿನ ಮಾರ್ಕ್ ಮಾಡಿರ್ತಾನೆ. ಸಾವನದುರ್ಗ, ಚನ್ನರಾಯನದುರ್ಗ, ಹುಲಿಯೂರುದುರ್ಗ ಆ್ಯಂಡ್ ಮಿನಿಮೋ. ಅದಷ್ಟರಲ್ಲಿ ಇದು ಒಂದು ಅಷ್ಟೇ. ಮತ್ತೆಂತ ಹೇಳೋದು? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. You also? What's your name? Hi, I'm Pallavi. Okay. This is your first trek? No. Then? I'm in the core MCT. Oh, core MC. Yeah! Let's go. You don't use MC now, you use Mountaineering Club. Okay? ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋಣ. Yeah. So, ಇದೊಂದು ಫಸ್ಟ್ ಪಿಟ್ ಸ್ಟಾಪ್. ಬಟ್ ಇಟ್ಸ್ ರಿಯಲಿ ಸ್ಲಿಪ್ಪರಿ. ಸ್ವಲ್ಪ ಪ್ರಾಪರ್ ಶೂಸ್ ಎಲ್ಲ ಹಾಕೊಂಡ್ಬರ್ಬೇಕು. How are you feeling? What happened? Exhausted, but good try. ಸೊ ಹಾಫ್ ವೇ. ಸೊ ಇವಾಗ ತೋರ್ತವನಲ್ಲ
ನಿನ್ನ ಹೆಸರೇನು? ಹಾಂ, ಇವು ನಮ್ಮ ಕ್ಲಬ್ ಎಕ್ಸ್ ಕೋಆರ್ಡಿನೇಟರ್. ಯಾವತ್ತೂ ಎಕ್ಸೇ ಬಟ್ ಸ್ಟಿಲ್ ಹೌಸ್ ಯರ್ ಎಕ್ಸ್ಪೀರಿಯನ್ಸ್? ನೈಸ್ ಎಕ್ಸ್ಪೀರಿಯನ್ಸ್. ತುಂಬ ಒಳ್ಳೆ ಸೀನಿಯರ್ ಸಿಕ್ಕಿರು ನಮಗೆ, ಬರೀ ಡೌಗಳಿಂದ ನಿಮ್ಮಂಥವರು ಇನ್ಕ್ಲೂಡೆಡ್. ಬರೀ ಹೋಳು. ಎಂತ ಹೇಳೋದು ವ್ಲಾಗಲ್ಲಿ? ಲಾಗ್ ಅಲ್ಲ, ದ ಪ್ಲೇಸ್ ಇಸ್ ವೆರಿ ಗುಡ್. ಹಾಂ, ನಮ್ಮ ಕ್ಲಬ್ ಟು ಬಿ ಆನೆಸ್ಟ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಯೂನಿಕ್ ಕ್ಲಬ್ಸ್ ಓವರ್ ಕರ್ನಾಟಕ ಓನ್ಲಿ ಐ ವುಡ್ ಸೇ, ಬಟ್ ಫ್ರಮ್ ವಾಟ್ ಎವರ್ ನೋ ಇನ್ ಬೆಂಗಳೂರು it's the only club which deals with actual mountaineering stuff. ಯಾ, ಐ ಮೀನ್ ವಿ ಮೇನ್ ಲೈಕ್ ಕಾಲೇಜ್. ಸೊ ಎಲ್ಲರೂ ಮಾಡ್ಬೋದಲ್ಲ ಟ್ರೆಕ್, ಜೂನಿಯರ್ಸ್, ಸಣ್ಣವರು, ದೊಡ್ಡವರು. How do you feel? ಸ್ವಲ್ಪ ಆಕ್ಟಿವ್ ಇರಬೇಕು. Can everyone do? Yes, everyone. How do you feel? Like easy, moderate or difficult? It's easy to moderate deep between. You should have good people to help to push to the top. For us everything is easy, but ನಿಮ್ಮ ಕೆಪಾಸಿಟಿ ಏನಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಫ್ ಯು ಗೈಸ್ ಆರ್ ಪ್ಲಾನಿಂಗ್ ಟು ಡೂ ದಿಸ್ ಟ್ರೆಕ್, ಪ್ಲೀಸ್ ಡೂ ಇಟ್ ಸನ್ಸೆಟ್ ಟ್ರೆಕ್ ಆರ್ ಸನ್ರೈಸ್ ಟ್ರೆಕ್. ಡೋಂಟ್ ಸ್ಟಾರ್ಟ್ ಎಟ್ 11 or 12 o'clock ಬಿಕಾಸ್ ಯಾವುದು ಶೇಡ್ಸ್ ಇಲ್ಲ, ಕೂರೋಕ್ಕೆ ಏನೂ ಇಲ್ಲ. ಒಂದೇ ಒಂದು ಮರ ಇಲ್ಲ ನೋಡೋಕ್ಕೆ. ಕ್ಯಾಕ್ಟಸ್ ಇದ್ದಾವೆ 2-3. ಶೂಸ್ ಪ್ರಾಪರ್ ಗ್ರಿಪ್ ಇರಬೇಕು, ತುಂಬ ಜಾರ್ತಾ ಇದೆ, ಫುಲ್ ಕಲ್ಲಿರೋದು. ನಮ್ಮ ಥರ ಸ್ಲೈಡ್ಸ್ ಎಲ್ಲ ಹಾಕ್ಕೊಂಡು ಟ್ರೆಕ್ ಮಾಡಬೇಡಿ. ಆಲ್ ಥ್ಯಾಂಕ್ಸ್ ಟು ನೈಕಿ, ಇಸ್ ಒನ್ ಆಫ್ ದಿ ಬೆಸ್ಟ್ ಸ್ಲೈಡ್ ಐ ಫೀಲ್. ಬಿಕಾಸ್ ನಾನು ಎಷ್ಟೇ ಸ್ಲೀಪಲ್ಲೆಲ್ಲ ಹತ್ತಿದ್ರು ಏನೂ ಆಗ್ತಾಯಿಲ್ಲ ನನಗೆ, ಅಂದರೆ ಸ್ಲಿಪ್ ಏನು ಆಗ್ತಾಯಿಲ್ಲ. ಇಟ್ಸ್ ವೆರಿ ಗುಡ್. ಸೊ ಹಾಫ್ ಆದಮೇಲೆ ಇಲ್ಲಿ ಗೇಟ್ ಒಂದು ಆರ ಸಿಗುತ್ತೆ. ಸೊ ದಿಸ್ ಆ್ಯಕ್ಚುಲಿ ಅ ರೆಸ್ಟಿಂಗ್ ಪಾಯಿಂಟ್. ದೇರ್ ಸೇ ಹಾಯ್. ಹಲೋ, ಹಾಯ್, ಹೌ ಆರ್ ಯು? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. So this is a place for resting. ಸೊ ಇದೊಂದು ಫಸ್ಟ್ ಒಂಥರ ಹಾಫ್ ವೇ, ಒಂದು ಲೈಕ್ 60% ಆದಮೇಲೆ ಇಲ್ಲಿ ಗೇಟ್ ನಿಮಗೊಂದು ಈ ಥರ ಗೋಡೆ ಥರ ಸಿಗುತ್ತೆ. ಮೋಸ್ಟ್ಲಿ ಆ ಟೈಮಲ್ಲಿ ಸೈನಿಕರೆಲ್ಲ ಇಲ್ಲಿ ಕೂತ್ಕೊಂಡು ಎಲ್ಲ ವಾಚ್ ಮಾಡ್ತಿದ್ರು ಅಂಥೇಳಿ. ಇಲ್ಲಿ ನೋಡ್ತಾಯಿದ್ರು ಯಾರಾದರೂ ಎನಿಮೀಸ್ ಬರ್ತಿದಾರಾ, ಮೋಸ್ಟ್ಲಿ ಹಾಗೆ ಇತ್ತು. ಆ್ಯಂಡ್ ಯು ಕ್ಯಾನ್ ಸಿ ದೀಸ್ ಥಿಂಗ್ಸ್. ಈ ಹೋಲ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಗನ್ ಪಾಯಿಂಟ್ಸ್ ಇದೆಲ್ಲ ಆ ಟೈಮಲ್ಲಿ. ನಾನು ಯಾವುದೋ ಒಂದು ಆರ್ಟಿಕಲ್ ಓದಿದ್ದೆ, ಸೊ ಅದೇ ನಾನು ಇಲ್ಲಿ ಹೇಳ್ತೀನಿ, ನಾನೇನು ಹೊಸ್ತೇನು ಹೇಳ್ತಾ ಇಲ್ಲ. ಆ್ಯಂಡ್ ದಿಸ್ ಇಸ್ ರಿಯಲಿ ನೈಸ್ ಪ್ಲೇಸ್, ನೀವು ನೋಡ್ಬೋದು. ಆ್ಯಂಡ್ ಇದೊಂಥರ ಕೋಟೆ ಥರ, ಭದ್ರ ಕೋಟೆ ಥರ ಫುಲ್. ಇಲ್ಲಿ ನೋಡ್ಬೋದು ಆ ಟೆಂಪಲ್ ಇರ್ಬೇಕು ಮೋಸ್ಟ್ಲಿ. ಆ್ಯಂಡ್ ಅದ್ರ ಮುಂದೆ ಒಂದು ಕೆರೆ ಇದೆ. ಆ ಟೈಮಲ್ಲಿ ನೀರೆಲ್ಲ ಇದೆ, ಇದರಿಂದನೇ ಯೂಸ್ ಮಾಡ್ತಿದ್ದಾರೆ ನಾವು ಮೋಸ್ಟ್ಲಿ. ಆ್ಯಂಡ್ ದರ್ ಇಸ್ ಒನ್ ಪಾತ್. ಸೊ ನೀವು ಸನ್ಸೆಟ್ ಅದು ಸನ್ರೈಸ್ ಬಂದರೆ ನೀವು ಇಲ್ಲಿ ಬಂದು ಕೂತ್ಕೊಂಡು ಫುಲ್ ಚಿಲ್ ಮಾಡ್ಬೋದು. ಬಟ್ ಕೆರೆ ಇದೆ ಅಂತೇಳಿ ಯಾರು ಈಜೋಕೆ ಹೋಗಬೇಡಿ. ಏನಕ್ಕಂದರೆ ಇದ್ರ ಆಳ ಯಾರಿಗೂ ಗೊತ್ತಿಲ್ಲವೇನೋ ಗೊತ್ತಿಲ್ಲ ಎಷ್ಟು ಆಳ ಇದೆ ಅಂತೇಳಿ, ನನಗಂತೂ ಗೊತ್ತಿಲ್ಲ. ಸೊ ಗೊತ್ತಿರೋ ಕೆರೆಯಲ್ಲಿ ಇಳಿಯೋಕ್ಕೆ ಬೀಜ ಬಾಯಿಗೆ ಬರುತ್ತೆ, ಇನ್ನು ಗೊತ್ತಿಲ್ಲದೆ ಕೆರೆಗೆ ಇಳಿದ್ರೆ ಮತ್ತೇನಿಲ್ಲ. ಐ ಗೆಸ್ ದಿಸ್ ಇಸ್ ಅ ಟೆಂಪಲ್, ಐ ಗೆಸ್. ನಾವು ನೋಡೋಣ. ಓಕೆ, ದಿಸ್ ಇಸ್ ಅ ಟೆಂಪಲ್. ಓಕೆ, ಗಣಪತಿ ದೇವರ ಟೆಂಪಲ್ ಇದೆ ಇಲ್ಲಿ. ಸೊ ಎಕ್ಸ್ ಹಾಕೊಂಡಿದ್ದೀವಿ, ಶೋಕಿ ಅಂತ ಅನ್ಕೋಬೇಡಿ. ಏನಕ್ಕಂದರೆ ವೈಲ್ ಯು ಟ್ರೆಕ್ ಅಲ್ವಾ, ಯು ಹ್ಯಾವ್ ಟು ವೇರ್ ಸನ್ ಗ್ಲಾಸಸ್ ಬಿಕಾಸ್ ಡೇಂಜರಸ್ ಬರ್ಡ್ಸ್ ಇರ್ತವೆ. ನೀನು ನಡೆಯೋತ್ತಿಗೆ ಬರೋತ್ತಿಗೆ ಗೊತ್ತಿದೆ, ನಿಮ್ಮ ಕಣ್ಣನ್ನು ಬೇಕಾದ್ರೆ ಕಿತ್ಕೊಂಡು ತಿನ್ಕೊಂಡು ಹೋಗ್ಬೋದು. ಆ್ಯಂಡ್ ಟು ಅವಾಯ್ಡ್ ಸನ್ಲೈಟ್. ಸೊ ಕೆಲವರೆಲ್ಲ ಅಂದ್ಕೊಳ್ತಾರೆ ಏನು ಶೋಕಿ ಮಾಡ್ತಾವೆ ನಿನ್ಗೆ ಗ್ಲಾಸ್ ಎಲ್ಲ ಹಾಕ್ಕೊಂಡು, ಅಲ್ಲಿ ಹೌದಲ್ಲ, ಆ್ಯಕ್ಚುಲಿ ಹಂಗೆ ಅಂದ್ಕೊಳ್ತಾರೆ. ಜೊತೆ ಬಂದ್ರಿ ಅಂದರೆ he'll give you free sunglass. ಯಾ, ಅದು ನಾನೇ ಕೊಟ್ಟಿದ್ದು. ಸೊ ಯಾ, ಸೊ ಎವ್ರಿ ಟೈಮ್ ಐ ಕ್ಯಾರಿ 2 to 3 ಸನ್ ಗ್ಲಾಸಸ್. ಅದನ್ನು ಕೆಲವರಿಗೆ ಕೊಡ್ತೀನಿ. ಗಾನಿಗ್ ಅವರ ಹೌ ಯು ಫೀಲ್ ಟ್ರೆಕ್? This is amazing. ಹಿಂದೆ ವ್ಯೂ ನೋಡಿ ತೋರಿಸ್ತಾನೆ. ವ್ಯೂ ಜೊತೆ ನಾನು ನೋಡಿ ಸ್ವಲ್ಪ ಪರವಾಗಿಲ್ಲ. ಓಕೆ, ನಾನು ಬ್ಯಾಕ್ ಕ್ಯಾಮರಾ ಟರ್ನ್ ಮಾಡ್ತೀನಿ. ಇದೆಲ್ಲ ಆಪ್ಷನ್ ಇಲ್ಲ ಬ್ಯಾಕ್ ಕ್ಯಾಮರಾ ಟರ್ನ್ ಮಾಡೋಕ್ಕೆ, ಅದಕ್ಕೆ ಯಾವ ಮೊಬೈಲ್ ಅಂತ ಗೊತ್ತಾಗ್ತಿಲ್ಲ ಅಲ್ಲ. ನಾನು ಈಗ ತಾನೇ ವ್ಲಾಗಲ್ಲಿ ಹೇಳಿದ್ದು ಅಲ್ಲೆಲ್ಲ ಹತ್ತಿರ ಹೋಗಿ ಸಾಯ್ಬೇಡಿ ಅಂತೇಳಿ. ನೀನೇ ಅಲ್ಲಿ ಹೋಗ್ತಿ ಅಂದರೆ ಯು ಶುಡ್ ನಾಟ್ ಗೋ ಬಿಕಾಸ್ ಯು ಡೋಂಟ್ ನೋ ದ ಡೆಪ್ತ್ ಆಫ್ ದಟ್. ನಾವು ಒಳಗೆ ಹೋಗ್ಬೇಕಂತಲ್ಲ, ಇಲ್ಲೇ
ಓಕೆ ಅಲ್ಲಿ ಹತ್ತಿರ ತನಕ ಹೋಗೋಣ, ವಾಪಸ್ ಹೋಗೋಣ ಅಷ್ಟೇ. ಆ್ಯಕ್ಚುಲಿ ಫುಲ್ ಕೋಲ್ಡ್ ಇದೆ ವಾಟು. ನಂಗೆ ಗೊತ್ತಿಲ್ಲ ನೀರು ಕುಡಿಬೇಕೋ ಬೇಡವಾ ಅಂತೇಳಿ, ಬಟ್ ನಾನು ಕುಡಿಯಲ್ಲ. ಫಿಲ್ಟ್ರ್ ಮಾಡಿ ಕುಡಿಬೋದು, ಏನಂತೀರಾ? ದೇವಸ್ಥಾನ ನೋಡಿ ಫುಲ್ ಬೇಜಾರಾಗ್ತಿದೆ. ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರ್, ಬಟ್ ಒಳಗಿರೋ ದೇವರಿಗೆ ಏನೂ ಇಲ್ಲ. ಸೊ ನಿಮ್ಗೆ ರೆಸ್ಟ್ ಬೇಕಂದರೆ ಸೊ ಇದೊಂದು ಒಳ್ಳೆ ಪ್ಲೇಸು. ಕೂತ್ಕೊಂಡು ಚಿಲ್ ಮಾಡಿ ಊಟ ಮಾಡಿಕೊಂಡು ಆಮೇಲೆ ಮೇಲೆ ಹೋಗ್ಬೋದು ಬೇಕಾದರೆ. ಇಲ್ಲೆಲ್ಲ ಪಾಪ ಲೋಕಲ್ಸ್ ಯಾರನ್ನು ಗೊತ್ತಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ವೈಲ್ ಹೈಕಿಂಗ್ ಯಾವತ್ತೂ ಪ್ಲಾಸ್ಟಿಕ್ಸ್ನ ಬಿಸಾಡಬೇಡಿ. ಕೆಲವು ಕಡೆಯಲ್ಲಿ ಇಂಥ ಬಾಕ್ಸಸ್ ಎಲ್ಲ ಇರ್ತವೆ. ಒಳ್ಳೆ ಇನಿಷಿಯೇಟಿವ್ ಇದೆಲ್ಲ. ಯಾರು ನಾನ್ಸೆನ್ಸ್ ಪೀಪಲ್ ಎಲ್ಲ ಕಲ್ಲೆಲ್ಲ ಹಾಕೋಗಿದ್ದಾರೆ, ಇರ್ರೆಸ್ಪಾನ್ಸಿಬಲ್ ಫೆಲೋಸ್. ನೀವು ಆ ಥರ ನಾನ್ಸೆನ್ಸ್ ಎಲ್ಲ ಮಾಡಬೇಡಿ. ಕಸ ಎಲ್ಲ ಇದ್ದರೆ ಅಲ್ಲಲ್ಲಿದ್ದ ಸ್ಪೆಸಿಫೈಡ್ ಏನೋ ಅಲ್ಲಲ್ಲಿ ಕಸದ ಬುಟ್ಟಿ ಇದ್ದಲ್ಲಿ ನೀವು ಕಸನ ಹಾಕಿ, ಸುಮ್ಮನೆ ಕಸನೆಲ್ಲ ಬಿಸಾಡಿ ಬೆಟ್ಟನ ಹಾಳು ಮಾಡಬೇಡಿ. ಆ್ಯಂಡ್ ನೀವು ಬೆಟ್ಟನ ಹಾಳು ಮಾಡಿದರೆ ಏನಿಲ್ಲ, ಗೌರ್ಮೆಂಟ್ ಬಂದು ಅದು ರಿಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ನೀವೀಗ ಏನು ಫೇಸ್ ಮಾಡ್ತೀರೋ ಕುಮಾರ ಪರ್ವತ, ನೇತ್ರಾವತಿ, ಲೈಕ್ 300 people 200 people ಆ ಟೈಪ್ ಆಗೋಗುತ್ತೆ. ಆ ಟೈಪ್ ಆಗೋಕ್ಕೆ ನೀವು ಚಾನ್ಸ್ ಕೊಡಬೇಡಿ. ಆ್ಯಂಡ್ ದಿಸ್ ಅ ವ್ಯೂ. ಬೆಟ್ಟ ನೋಡೋಕ್ಕೆ ಸಣ್ಣ ಥರ ಇದೆ, ಬಟ್ ಇಟ್ಸ್ ಲಾಂಗ್ ಆ್ಯಂಡ್ ಇಟ್ಸ್ ಟ್ರಿಕ್ಕಿ. ಅಲ್ಲೊಂದು ವೆಲ್ ಇದೆ ಕಾಣಿಸುತ್ತೆ ನೋಡಿ, ಬಾವಿ. ಗೊತ್ತಿಲ್ಲ ಅದು ಬಾವಿ ಏನಂತೇಳಿ. ಮತ್ತು ಇದೆಲ್ಲ ತೋರಿಸ್ತೀನಿ ಅಂತೇಳಿ ಮತ್ತೆ ಇಲ್ಲಿ ಬಂದೆಲ್ಲ ಸೂಸೈಡ್ ಎಲ್ಲ ಮಾಡ್ಕೋಬೇಡಿ. ಆಯಿತು, ಆಮೇಲೆ Hi friends, this is Ankit. ಹಾಂ, Welcome to Vasu's vlog. ಬಿಯಾಂಡ್ ವಾಸು ಬ್ಲಾಗ್. Beyond Vasu vlog. Hope all of you are doing well. As you can see, we have brought 110 people on this better. Like, We have share some and more. subscribe ಮಾಡಿ. Like, share and subscribe ಮಾಡಿ. We have a lot of enthusiastic juniors from our college, BMS. Edappa? Yeah, there only. We have... No. That guy is our car driver. Okay, that guy. Huh? No, we'll send. Ankit, tell me more about our club, mountaineering club. So Mountaineering Club has been running since the year 1983, if I'm not wrong. It was originally started by a bunch of mountaineers, not us, because we were not that old. But 83 early, we had a lot of enthusiastic people who did mountaineering courses, who went to Himachal and all those places. They did a lot of expeditions where you actually climb where there are no routes. Down the years, more people got into mountaineering and trekking, and it became rock climbing also. So ultimately, we are a passion and beginner-friendly club, which is purely run by the enthusiasm for adventure, and we wish to spread the word to everyone. Ellaru banni, ಬೆಟ್ಟ ಹತ್ತೋಣ, ಒಟ್ಟಿಗೆ ಹತ್ತೋಣ. ನೀಟಾಗಿ ಇಟ್ಕೊಳ್ಳೋಣ. ಕೊನೆಗೂ ನಮ್ಮ ಅಣ್ಣ ಕನ್ನಡದಲ್ಲಿ ಮಾತಾಡ್ದ. ತುಂಬ ಧನ್ಯವಾದಗಳು. ಸೊ ಮಂಗಳೂರು ನಮ್ಮದು, ಬಟ್ ನಾವು ಹಾಗೆ ಸ್ವಲ್ಪ ಇಂಗ್ಲೀಷ್ ಜಾಸ್ತಿ. ಸೊ ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ಕಷ್ಟ. ಎಲ್ಲ ಪಾಯಿಂಟ್ ಆದಮೇಲೆ ಪ್ರತಿಯೊಂದು ಬೆಟ್ಟಕ್ಕೂ ಒಂದೊಂದು ದ್ವಾರ ಇರುತ್ತೆ, ಆ್ಯಂಡ್ ಪ್ರತಿಯೊಂದು ದ್ವಾರದಲ್ಲಿ ಒಂದೊಂದು ಸಿಂಬಲ್ ಇರುತ್ತೆ. ಸೊ ಐ ಡೋಂಟ್ ನೋ ವಿಚ್ ಸಿಂಬಲ್ ಇಸ್ ದಿಸ್, ಬಟ್ ಅದು ಅಲ್ಲೊಂದು ಸಿಂಬಲ್ ಇದೆ, ಇಲ್ಲೊಂದು ಸಿಂಬಲ್ ಇದೆ. ಬಟ್ ನೀವು ಹುತ್ತಿರದುರ್ಗದಲ್ಲಿ ನೋಡಿದರೆ ಸೇಮ್ ಬೆಟ್ಟದಲ್ಲಿ ಅಂದರೆ ಸೇಮ್ ಹಿಂಗೆ ದ್ವಾರ ಇದೆ, ಬಟ್ ಯು ಕ್ಯಾನ್ ಸಿ ಒಂದು ಫಿಶ್ ಮಾರ್ಕ್, ಅಂದರೆ ಫಿಶ್ದೊಂದು ಸಿಂಬಲ್ ಇರುತ್ತೆ. ಅಂದರೆ ಫಿಶ್ ಸಿಂಬಲ್ ಇದ್ದರೆ ಇಟ್ ಇಂಡಿಕೇಟ್ಸ್ ದ್ಯಾಟ್ ಪಕ್ಕದಲ್ಲಿ ಒಂದು ಕೊಳ ಇದೆ ಅಂತೇಳಿ. ಸೊ ಬಾಯಿಕೆ ಆದವರು ಯಾರಿಗಾರು ನೀರು ಬೇಕಾದರೆ ಹೋಗಿ ಅಲ್ಲಿ ಕುಡಿಬೋದು ಅಂತೇಳಿ. ಇಟ್ಸ್ ಅ ಮಾರ್ಕ್. ಆ್ಯಂಡ್ ಗೊತ್ತಿರಲ್ಲ. ಈಗ ನಾವು 110 ಜನ ಹೋದಲ್ಲೇ ಸುಮಾರು ಜನ ಗೊತ್ತಿಲ್ಲ ಅಲ್ಲೊಂದು ಪಾಂಡ್ ಇದೆ ಅಂತೇಳಿ. ನಾವು ಪಕ್ಕದಲ್ಲಿ ಹೋಗಿ ನೋಡಿದಾಗ ಮಾತ್ರ ನಮ್ಗೆ ಗೊತ್ತಿಲ್ಲ ಅಲ್ಲೊಂದು ಕೆರೆ ಇದೆ ಅಂತೇಳಿ. ಸೊ ಇದನ್ನೆಲ್ಲ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು ಟ್ರೆಕ್ ಮಾಡುವಾಗ ಅಷ್ಟೇ. ಗಾನಿಕ ನಿಮ್ಗೇನಾದ್ರು ಹೇಳೋಕ್ಕಿದೆಯಾ? ಕೆರೆ ಇದೆ ಅಂತ ಹೋಗಿ ನೀರು ಕುಡಿಯೋಕೆ ಹೋಗಬೇಡಿ. ಅದು ಆ ಕಾಲದಲ್ಲಿ ಕುಡಿತಿದ್ರು, ಈ ಕಾಲದಲ್ಲಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಾವು ಆಲ್ಮೋಸ್ಟ್ ಟಾಪಲ್ಲಿ ಇದ್ದೀವಿ, ಆ್ಯಂಡ್ ಅದು ಕೊನೆಯ ದ್ವಾರ. ಇಲ್ಲಿಂದ ಹೋಗ್ಬೋದು, ಇಲ್ಲಿಂದ ಬೇಕಾದ್ರೆ ಹೋಗಿ. ಗೈಸ್ ಕೇಫ್ ಆಯ್ತು, ಟಾಪ್ ಇಷ್ಟೇ.
ಇದು ಟಾಪು. ಸೊ ಹಿಂಗೆ ನಡ್ಕೊಂಬಂದರೆ ಯು ಕ್ಯಾನ್ ಸಿ ದಿಸ್ ಕಿಂಡಿ ಎಲ್ಲ. ಸೊ ಇಲ್ಲಿಂದ ಗನ್ ಪಾಯಿಂಟ್ಸ್ ಎಲ್ಲ ಇತ್ತು, ಇಲ್ಲಿಂದ ಫುಲ್ ವಾಚ್ ಮಾಡ್ತಾಯಿದ್ರು. ನೀವು ನೋಡ್ಬೋದು ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಮೊಬೈಲಲ್ಲೇ. ಸೊ ಅವ್ರಿಗೆ ಎಷ್ಟು ಕ್ಲಿಯರ್ ಆಗಿರ್ಬೋದು, ಮೋಸ್ಟ್ಲಿ ಮಲ್ಕೊಂಡೆಲ್ಲ ಹೊಡಿತಿದ್ರ ಅಂತ. ಫುಲ್ ಆ್ಯಕ್ಚುಲಿ ಚೆನ್ನಾಗಿದೆ. ಇರೋ ನವದುರ್ಗಲ್ಲಿ ನಂಗೆ ಇಷ್ಟ ಆಗಿದ್ದು ಫೋರ್ಟ್ ಅಂದರೆ ಇದು ಒಂದೇ, ಅಂದರೆ ಪ್ರಾಪರ್ ಕಾಂಪೌಂಡ್ಸ್ ಆ್ಯಂಡ್ ಆಲ್. ಇದೊಂದು ಒಳ್ಳೆ ವೆಸ್ಟರ್ನ್ ಘಾಟ್ಸ್ ಫೇಸ್ ಕೊಡುತ್ತೆ. Yeah, hello. Yeah. ಓ ದಿಸ್ ಅ ಟಾಪ್. ಸೊ ನೀವು ನೋಡ್ಬೋದು ಫುಲ್ಲು ಇಡೀ ಫೋರ್ಟ್ ಫುಲ್ ಒಂಥರ ಗೋಡೆ ಟೈಪಲ್ಲಿ ಇದು ಕಟ್ಟಿದ್ದಾರೆ. ಅದು ಯಾವುದೆಲ್ಲ ಇಟ್ಟಿಗೆಲ್ಲ ಕಟ್ಟಿರೋದು. ಆವಾಗ ಕಟ್ಟಿದವ್ರಿಗೆ ಮಾತ್ರ ಮ್ಯಾಡ್ ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಯೂಟ್ ಟು ದೆಮ್. ಏನಕ್ಕಂದರೆ ಇಷ್ಟು ಎತ್ತರ, ಎಷ್ಟು ಕಷ್ಟ ಇದೆ ಇದು ಕಟ್ಟೋಕ್ಕೆ. ನಮ್ಮೊಂದು ಬೆಟ್ಟ ಹತ್ತೋಕ್ಕೆ ಒಂಥರ ಜೀವನೇ ಬಾಯಿಗೆ ಬಂದುಬಿಡುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಗನ್ ಪಾಯಿಂಟ್ಸ್ ಇದ್ದಾವೆ. ಸೊ ಇನ್ನೊಂದು ನೀವು ನೋಡ್ಬೋದು ಹಿಂಗೆ. ಸೊ ಥ್ರೂ ದಿಸ್ ದೇ ಇಸ್ ಟು ಶೂಟ್. ಆ್ಯಂಡ್ ಹಿಂಗೆ ನೋಡ್ತಾ ಇದ್ರೆ ದಿಸ್ ಅ ಬಾತ್ರೂಮ್ ಹಿಯರ್. ಆ್ಯಂಡ್ ಇದು ಹಳೇ ಕಾಲದ ಬಾತ್ರೂಮ್. ಸೊ 2 ಕಾಲಲ್ಲಿಡೆ ಮಾಡಿ ಅಷ್ಟೇ. ಆ್ಯಕ್ಚುಲಿ ಚೆನ್ನಾಗಿದೆ, ನೀರು ಹಾಕಬೇಕಾಗಿಲ್ಲ, ಏನಿಲ್ಲ. ಮಾಡಿ ಆದಮೇಲೆ ತಿಕ್ಕ ತೊಳ್ಕೊಂಡ್ರೆ ಆಯಿತು. ಆ್ಯಂಡ್ ದಿಸ್ ಈಸ್ ದ ಟಾಪ್ ವ್ಯೂ. ಚೆನ್ನಾಗಿದೆ. ಸುತ್ತಮುತ್ತ ಫುಲ್ ಬೆಟ್ಟ, 1-2-3 ಕೆರೆಗಳು. ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಸೊ ಇವತ್ತು ನಾನು ಟ್ರೆಕ್ ಬಗ್ಗೆ ಮಾಡಿದ್ದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದ್ಯಾಟ್ಸ್ ಇಟ್. ಗುಡ್ ಬೈ. We have some more. Like, share and subscribe ಮಾಡಿ.